ಮೊದಲ ಪಾಠ ಇತ್ತು ಕದಡಿದ ಸಲಿಲಂ ತಿಳಿ ಒಂದದೆ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ. ಮೊದಲ ಭಾಗ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವು ಫಸ್ಟ್ ಪಾರ್ಟನ್ನು ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಿಕೊಳ್ಳಿ. ಮೂರನೇ ಭಾಗದಿತ್ತು 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಚಕ್ರಾಧರನಾದ ಲಕ್ಷ್ಮಣವನ್ನು, ಚರಮದೇಹಧಾರಿಯಾದ ರಾಮನನ್ನು ಕೊಲ್ಲಲು ಸಾಧ್ಯವಿಲ್ಲ, ರಾಮನನ್ನು ಬಿಟ್ಟು ಉಳಿದವರನ್ನು ಕೊಲ್ಲುತ್ತೇನೆ ಎಂದು ಆಶ್ವಾಸನೆ ಇತ್ತಿತು. ಪ್ರಶ್ನೆ 2, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ನಿಮಗೆ ಇಷ್ಟೊಂದು ಅಪಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕಷ್ಟುವರಲ್ಲಿ ಅಂದರೆ ಕ್ಷಣಾರ್ಧದಲ್ಲಿ ಸೆದೆ ಹಿಡಿದು ತಂದು ನಿಮ್ಮ ಮುಂದೆ ಬಹುವಿಧವಾಗಿ ಅಪಮಾನಗೊಳಿಸುತ್ತೇನೆ ಎಂದು ಸಂತೈಸಿದನು. ಪ್ರಶ್ನೆ 3, ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ, ಸೀತೆಯ ಮುಖ ಕಮಲವನ್ನು ನೋಡಲೆಂದು ರಾವಣ ಪ್ರಮದವನಕ್ಕೆ ಬರುತ್ತಾನೆ. ಹೀಗೆ ಬರುವಾಗ ಆತ ರಾಮ ಲಕ್ಷ್ಮಣರ ಬಗೆಗೆ ಯಾವಾಗ ಏನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ, ಸೀತೆ ಇನ್ನೆಂದು ನನಗೆ ಒಲಿಯುವಳು ಎನ್ನುತ್ತಾ ಬರುತ್ತಾನೆ. ರಾವಣನ ಈ ಮಾತೆ ಸೀತೆಯ ತಲ್ಲಣಕ್ಕೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ 4, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ. ಉತ್ತರ, ರಾಮನ ದೆಸೆಯನ್ನು ಬಿಟ್ಟು ತನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತೆ ರಾವಣ ಸೀತೆಗೆ ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಸೀತೆ ರಾಮನ ಆಯುಷ್ಯ ಮತ್ತು ಪ್ರಾಣದ ಬಳಿ ಸುಳಿಯದೆ ತನ್ನ ಮೇಲೆ ಕರುಣೆ ತೋರಬೇಕೆಂದು ಬೇಡಿಕೊಂಡು ಮೂರ್ಛೆಗೆ ಸಂದುತ್ತಾಳೆ. ಇದನ್ನು ಕಂಡು ರಾವಣನಿಗೆ ಅನುಕಂಪ ಹುಟ್ಟಿ ಸೀತೆಯನ್ನು ಕರುಣಿಸುತ್ತಾನೆ. ಅಲ್ಲದೆ ಆತನಿಗೆ ಕರ್ಮವಶದಿಂದಾಗುವ ಕೆಟ್ಟ ಪಾಪದ ದುಷ್ಪರಿಣಾಮದ ಅರಿವು ಆಗಿ ಆತನ ಮನ ಕದಡಿದ ನೀರು ತಿಳಿಯಾಗುತ್ತದೆ. ಆಗ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ಮುಂದಿನ ಪ್ರಶ್ನೆ 5, ರಾವಣನು ತನ್ನ ಆಪ್ತರನ ಕುರಿತು ಏನೆಂದು ಹೇಳಿದನು? ಉತ್ತರ, ರಾವಣ ತನ್ನ ಆಪ್ತರನ ಕುರಿತು ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನ ಯಾವ ನೆವವಿಲ್ಲದೆ ಕಾರಣವಿಲ್ಲದೆ ಕರ್ಮ ವಶವೇ ನೆವವಾಗಿ ಕಾಮ ವ್ಯಾಮೋಹದಿಂದ ಅಗಲಿಸಿದೆ. ನನ್ನಂಥ ಅವಿವೇಕಿ ಇಲ್ಲ, ನನ್ನ ಕುಲದ ಕೀರ್ತಿ ನಾಶವಾಯಿತು. ಸೀತೆಯನ್ನು ರಾಮನಿಂದ ಅಗಲಿಸಿ ತಂದು ಆಕೆಗೆ ಎಷ್ಟೊಂದು ದುಃಖವನ್ನುಂಟು ಮಾಡಿದೆ ಎಂದು ಹೇಳಿದನು. ಪ್ರಶ್ನೆ 6, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಉತ್ತರ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸದಿದ್ದುದಕ್ಕೆ ಕಾರಣವಿದೆ. ರಾವಣ ಮೂಲತಃ ಪರಾಕ್ರಮಶಾಲಿ. ಹೀಗಾಗಿ ಸೀತೆಯನ್ನು ತಾನು ಹೊತ್ತು ತಂದಂತೆಯೇ ಹೊತ್ತೊಯ್ದು ರಾಮನಿಗೆ ಒಪ್ಪಿಸಲು ಮನಸ್ಸು ಮಾಡುವುದಿಲ್ಲ. ಪರಾಕ್ರಮಿಯಾದ ತಾನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಆ ಬಳಿಕವೇ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಾಗಿ ಆತ ನಿರ್ಧರಿಸುತ್ತಾನೆ. ಇದು ರಾವಣ ಎಸಗುವ ಇನ್ನೊಂದು ಘೋರ ಮಹಾಪರಾಧವೆನ್ನಬಹುದಾದರೂ ಇದು ವೀರನಿಗೆ ತಕ್ಕ ನಡೆ ಎನ್ನುವುದರಲ್ಲಿ 2 ಮಾತಿಲ್ಲ. ಈ ಕಾರಣಕ್ಕಾಗಿಯೇ ರಾವಣ ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸಲು ಬಯಸುವುದಿಲ್ಲ. ಹಾಗೆಯೇ ಸೀತೆಯನ್ನು ಒಯ್ದುಕೊಂಡರೆ ತನ್ನ ಪರಾಕ್ರಮ, ವೀರತ್ವ, ಅಧಿಕ ಸಾಮರ್ಥ್ಯಗಳು ವ್ಯರ್ಥವಾದಂತಾಗುತ್ತದೆ, ಹಿಂದೆ ಸರಿದಂತಾಗುತ್ತದೆ ಎಂಬ ವೀರ ನಿಲುವು ರಾವಣದ್ದು. ಪ್ರಶ್ನೆ 7, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ, ರಾವಣ ಅಂತಿಮವಾಗಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ಪರಾಕ್ರಮಿಯಾದ ಆತನಿಗೆ ಸೀತೆಯನ್ನು ಇದ್ದಂತೆ ಹೊತ್ತೊಯ್ದು ಒಪ್ಪಿಸಲು ಮನಸ್ಸು ಬರುವುದಿಲ್ಲ. ಮುಖ್ಯ ಪ್ರಶ್ನೆ ಈ 4 ಅಂಕಗಳ ಪ್ರಶ್ನೆಗಳು, ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಪ್ರಶ್ನೆ 1, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ಉತ್ತರ, ಬಹುರೂಪಿಣಿ ವಿದ್ಯೆಯನ್ನು ಬರಮಾಡಿಕೊಂಡು ರಾಮ ಲಕ್ಷ್ಮಣರನ್ನು ಕೊಂದು ಸೀತೆಯನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂಬ ಹುನ್ನಾರ ರಾವಣದಾಗಿತ್ತು. ಅಂತೆಯೇ ಆತ ಶಾಂತಿಜಿನ ಭವನದಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಪ್ರತ್ಯಕ್ಷ ಮಾಡಿಕೊಳ್ಳಲು ಮಹಾಪೂಜೆ ಕೈಗೊಳ್ಳುತ್ತಾನೆ. ತನ್ಮೂಲಕ ಸಾಧಿಸಿಯೂ ಕೊಳ್ಳುತ್ತಾನೆ. ಆದರೆ ಬಹುರೂಪಿಣಿ ವಿದ್ಯೆ ರಾವಣನ ಮನೋಭಿಲಾಸೆಗೆ ಸಹಕರಿಸುವುದಿಲ್ಲ. ಏಕೆಂದರೆ ಅದು ಲಕ್ಷ್ಮಣ ಚಕ್ರಧರನಾದುದರಿಂದ ಹಾಗೂ ರಾಮ ಚರಮದೇಹಧಾರಿಯಾದುದರಿಂದ ಅವರಿಬ್ಬರನ್ನು ತನ್ನಿಂದ ಕೊಲ್ಲಲು ಸಾಧ್ಯವಿಲ್ಲವೆಂದು ರಾವಣನಿಗೆ ಸ್ಪಷ್ಟಪಡಿಸುತ್ತದೆ. ರಾಮ ಲಕ್ಷ್ಮಣರನ್ನು ಕೊಲ್ಲಲಾಗದು, ಆದರೆ ರಾಮನನ್ನು ಬಿಟ್ಟು ಉಳಿದವರನ್ನು ಕೊಲ್ಲಬಲ್ಲ ಎಂದು ಅದು ರಾವಣನಿಗೆ ಸ್ಪಷ್ಟವಾಗಿ ತಿಳಿಸಿ ಆತನಿಗೆ ನಮಸ್ಕರಿಸಿ ಹೊರಟು ಹೋಗುತ್ತದೆ. ಮುಂದಿನ ಪ್ರಶ್ನೆ 2, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ಉತ್ತರ, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ಸ್ವಾರಸ್ಯಪೂರ್ಣವಾಗಿದೆ. ಸೀತೆಯನ್ನು ಕಾಣಲೆಂದು
ಬಂದ ರಾವಣ ಆಕೆಗೆ ತಾನು ವಿದ್ಯಾದೇವತೆಯನ್ನು ಒಲಿಸಿಕೊಂಡು ವಿಷಯ ತಿಳಿಸುತ್ತಾನೆ. ಬಹುರೂಪಿಣಿ ವಿದ್ಯೆ ಸಾಧ್ಯವಾಯಿತು, ಇನ್ನು ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣ ಸೀತೆಗೆ ಹೇಳುತ್ತಾನೆ. ಈ ಮಾತಿಗೆ ಪ್ರತಿಯಾಗಿ ಸೀತೆ, ದಶಕಂಠ ನನ್ನನ್ನು ಕರುಣಿಸುವುದಾದರೆ ಯುದ್ಧದಲ್ಲಿ ರಾಮನ ಆಯುಷ್ಯ ಪ್ರಾಣಗಳ ಸಮೀಪ ಸುಳಿಯದಿರು ಎನ್ನುತ್ತಾ ನೆಲಕುರುಳಿ ಮೂರ್ಛೆಗೆ ಸಂದುತ್ತಾಳೆ. ಮುಂದಿನ ಪ್ರಶ್ನೆ 3. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ, ವಿವರಿಸಿರಿ. ಉತ್ತರ. ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕವಿ ನಾಗಚಂದ್ರ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಅರ್ಥವತ್ತಾಗಿ ಚಿತ್ರಿಸಿದ್ದಾನೆ. ಉದಾತ್ತವಾದವನದಲ್ಲಿ ಈ ಸ್ಥಿರವಾದ ಪ್ರೀತಿ ಹುಟ್ಟದಿರದು ಎಂಬ ಮಾತಿನ ಹಿನ್ನೆಲೆಯಲ್ಲಿ ರಾವಣನ ಮನಪರಿವರ್ತನೆಯನ್ನು ಕವಿ ಪರಿಣಾಮಕಾರಿಗೊಳಿಸುತ್ತಾನೆ. ರಾವಣ ಸೀತೆಯನ್ನು ಹೊತ್ತು ತಂದದ್ದು ಮಹಾಪರಾಧವೇ. ಪರಾಂಗಣದ್ವಿರತಿ ವ್ರತವನ್ನು ಬಲವಾಗಿ ಹಿಡಿದವನು ಆತ. ತಾನಾಗಿಯೇ ಒಲಿದು ಬಂದ ಉಪರಂಭ ಎಂಥ ಸೌಂದರ್ಯವತಿಯನ್ನು ಮನಸ್ವಿಯಾಗಿ ನಿರಾಕರಿಸಿದವನು ಆತ. ಇಂಥವನು ಸೀತೆಯ ಅನುಪಮ ಸೌಂದರ್ಯ ರಾಶಿಯನ್ನು ಕಾಣುತ್ತಿದ್ದಂತೆ ಮೋಹ ಪರವಶನಾಗುತ್ತಾನೆ, ಕಾಮ ವ್ಯಾಮೋಹಕ್ಕೆ ವಶವಾಗುತ್ತಾನೆ, ಒಟ್ಟಾರೆ ದಾರಿ ತಪ್ಪಿ ನಡೆಯುತ್ತಾನೆ. ಇದೆಲ್ಲ ನಿಜವೇ. ಆದರೆ ಈ ರಾವಣನನ್ನು ಕರುಗು ಪ್ರೀತಿಗಳಿಗೆ ಅವಕಾಶವಿದೆ. ಆತನೊಬ್ಬ ಉದಾತ್ತ ಜೀವಿ ಎಂಬುದರಲ್ಲಿ ಎರಡೂ ಮಾತಿಲ್ಲ. ಅಂತೆ ರಾಮನನ್ನು ಅಗಲಿರಲಾರದೆ ಮೂರ್ಛೆಗೆ ಸಂದ ಸೀತೆಯನ್ನು ಕಂಡು ಆತನ ಮನ ಕರಗುತ್ತದೆ. ಸೀತೆಯ ಮೇಲೆ ಕರುಣೆ ಉಕ್ಕಿ ಬರುತ್ತದೆ. ಕದಡಿದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಯಾಗುವಂತೆ ರಾವಣ ತನ್ನ ಕರ್ಮವಶದ ದುಷ್ಪರಿಣಾಮವನ್ನು ತನಗೆ ತಾನೇ ತಿಳಿಯಾಗುತ್ತಾನೆ, ಮನಪರಿವರ್ತನೆಗೊಳ್ಳುತ್ತಾನೆ. ಆಗ ರಾವಣನಲ್ಲಿ ಸೀತೆಯ ವಿಷಯವಾಗಿ ಕಾಮ ವ್ಯಾಮೋಹ ಹುಟ್ಟುವುದಿಲ್ಲ. ಆ ಭಾವ ಸುಟ್ಟುಕುಳಿ ಹೋಗಿ ವೈರಾಗ್ಯ ಭಾವ ಮೂಡುತ್ತದೆ. ಆಗಲೇ ಆತ ಸೀತೆಯನ್ನು ರಾಮನಿಗೆ ತಿರುಗಿ ಯುದ್ಧದ ಮೂಲಕ ಒಪ್ಪಿಸಲು ಮುಂದಾಗುತ್ತಾನೆ. ಮುಂದಿನ ಪ್ರಶ್ನೆ 4. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಉತ್ತರ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿಸಿದ್ದಾನೆ. ಕರ್ಮವಶದಿಂದ ಉತ್ಪನ್ನವಾಗುವ ಕೆಟ್ಟ ಪಾಪದ ಪರಿಣಾಮವನ್ನರಿತ ಮೇಲೆ ರಾವಣನ ಮನ ಕದಡಿದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ತಿಳಿಯಾಗುತ್ತದೆ. ಹೀಗೆ ಮನಪರಿವರ್ತನೆಗೊಂಡ ರಾವಣನಿಗೆ ಸೀತೆಯ ಬಗೆಗೆ ವೈರಾಗ್ಯ ಮೂಡುತ್ತದೆ. ತಾನು ಸೀತೆಯನ್ನು ರಾಮನಿಂದ ಅಗಲಿಸಿ ತಂದದ್ದು ಮಹಾಪರಾಧ ಎಂಬ ಪಶ್ಚಾತ್ತಾಪ ಭಾವ ಈಗಾತನನ್ನು ಕಾಡತೊಡಗುತ್ತದೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಅಗಲಿಸಿ ತನ್ನ ವಂಶದ ಕೀರ್ತಿ ನಾಶವಾಯಿತೆಂದು ರಾವಣ ಕೊರಗುತ್ತಾನೆ. ಈ ಪಶ್ಚಾತ್ತಾಪ ಭಾವನೆ ಆತನನ್ನು ಉದಾತ್ತ ರಾವಣನನ್ನಾಗಿ ಮಾಡಿ ಬಿಡುತ್ತದೆ. ಪ್ರಶ್ನೆ 5. ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿರಿ. ಉತ್ತರ. ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಲ್ಲಿ ರಾವಣನ ಮನಪರಿವರ್ತನೆ ಹಾಗೂ ತನ್ಮೂಲಕ ಆತನ ಉದಾತ್ತ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾದ ಒಂದು ಸ್ವಾರಸ್ಯಕರ ಕಾವ್ಯಭಾಗ. ಕವಿ ಇಲ್ಲಿ ರಾವಣನ ಮನಪರಿವರ್ತನೆಯ ಮೂಲಕ ಆತನ ಉದಾತ್ತ ವ್ಯಕ್ತಿತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿ ತೋರಿಸಿದ್ದಾನೆ. ಕವಿ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಮುಖ್ಯ ಉದ್ದೇಶ ರಾವಣನನ್ನು ಉದಾತ್ತ ರಾವಣನನ್ನಾಗಿ ಚಿತ್ರಿಸುವುದು. ರಾಮಾಯಣದ ರಾವಣ ಮೂಲತಃ ಸ್ತ್ರೀ ಲಂಪಟ ಮತ್ತು ದುಷ್ಟ. ಆದರೆ ನಾಗಚಂದ್ರನ ರಾವಣ ಉದಾತ್ತ ವ್ಯಕ್ತಿತ್ವದ ವ್ಯಕ್ತಿಯಂತೆಯೇ. ನಾಗಚಂದ್ರನ ದೃಷ್ಟಿಯಲ್ಲಿ ರಾವಣ ಸ್ತ್ರೀ ಲಂಪಟನೂ ಅಲ್ಲ, ದುಷ್ಟನೂ ಅಲ್ಲ. ನಾಗಚಂದ್ರನ ರಾವಣ ಮೂಲತಃ ಸದ್ಗುಣೋಪೋತನಾದ ಮಹಾಪುರುಷ. ಅಂಥವನು ಕರ್ಮವಶದ ಫಲವಾಗಿ, ಆಕಸ್ಮಿಕ ದೌರ್ಯದ ಫಲವಾಗಿ, ವಿಧಿ ಸಂಕಲ್ಪ ಪ್ರೇರಿತನಾಗಿ ಪರನಾರಿಯನ್ನು ಬಯಸಿ ಪತನಾಭಿಮುಖನಾಗುತ್ತಾನೆ. ನಂತರ ತಾನು ಮಾಡಿದ ತಪ್ಪಿನ ಅರಿವಾದಾಗ ಕದಡಿದ ನೀರು ತಿಳಿಯುವಂತೆ ತಿಳಿದು ಮನಪರಿವರ್ತನೆಗೊಳಗಾಗುತ್ತಾನೆ. ಸೀತೆಯನ್ನು ರಾಮನಿಂದ ಅಗಲಿಸಿ ತಂದದ್ದು ತಾನು ಮಾಡಿದ ಮಹಾಪರಾಧವೆಂಬ ಪಶ್ಚಾತ್ತಾಪದಿಂದ ಪರಿಶುದ್ಧ ಹೃದಯಾಗುತ್ತಾನೆ. ಈ ಉದಾತ್ತ ಪರಿವರ್ತನೆ ಅಥವಾ ಮನಪರಿವರ್ತನೆ ರಾವಣನ ದಿವ್ಯ ವ್ಯಕ್ತಿತ್ವಕ್ಕೊಂದು ನಿದರ್ಶನವಾಗಿ ಬಿಡುತ್ತದೆ. ಸೀತೆಯ ವಿಷಯವಾಗಿ ವೈರಾಗ್ಯ ಮನೋಭಾವ ತಾಳುವ ರಾವಣನ ನಿಲುವು ಆತನ ಉದಾತ್ತ ವ್ಯಕ್ತಿತ್ವಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಇದು ಪ್ರಸ್ತುತ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವ ಚಿತ್ರಣ. ಭಾಷಾಭ್ಯಾಸ. ಪ್ರಶ್ನೆ 1. ಸೂಳ್, ಕರ್, ರಾಗ, ಕಳ, ಬಗೆ, ದೂರ, ಗಂಡ ಇವುಗಳ ನಾನಾರ್ಥ ಪದಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೂತ್ರ ನೋಡೋದಾದರೆ ಎಸ್. ಸೂಳ್ ಪದದ ಅರ್ಥ ಬರ್ತದೆ ಸರದಿ, ಸಲ, ಪಾಳಿ, ಅಂಚು, ಕೂಗು. ಕರ ಅಂದರೆ ಕೈ, ಆನೆಯ ಸೊಂಡಿಲು, ತೆರಿಗೆ, ಕಂದಾಯ. ರಾಗ ಅಂದರೆ ಪ್ರೀತಿ, ಎರಕ, ಬೆಸುಗೆ, ಕೆಂಬಣ್ಣ, ಆಸಕ್ತಿ. ಕಳೆ ಅಂದರೆ ಕಸ, ದಾಟು, ಬೀಸಾಡು, ಕಳಿಸು. ಬಗೆ ಅಂದರೆ ರೀತಿ, ಮನಸ್ಸು, ಮಾಡು, ಕದರು, ಸೀಳು. ದೊರೆ ಅಂದರೆ ಅರಸ, ರಾಜ, ಸಿಗು, ಕೈವಶವಾಗು. ಗಂಡ ಪತಿ, ಒಡೆಯ, ಯಜಮಾನ. ಸೊ ಮುಖ್ಯ ಪ್ರಶ್ನೆ 2 ಇದೆ. ಅದರಲ್ಲಿ ಬೆಸ, ದಿನ, ವೀರ, ಬೀರ, ಮೊಗ, ಪರಿಕಿಸು ಇವುಗಳ ತತ್ಸಮ ಪದಗಳನ್ನು ಬರೀರಂತಿದೆ.
ಸೊ ಬೆಸ, ಯಶ, ಬಣ್ಣ, ಬನ್ನ, ವೀರ, ಬೀರ, ಮುಖ, ಮೊಗ, ಪರೀಕ್ಷಿಸು, ಪರಿಕಿಸು ಅಂತ ಆಗ್ತದೆ. ಸೊ ಮುಖ್ಯ ಪ್ರಶ್ನೆ 3 ಇತ್ತು. ಪ್ರಮೋದ, ಸಲೀಲ, ವಕ್ರ, ನೀಲಿರಾಗ, ಪರಾಭವ, ಕಡುಪು ಇವುಗಳಿಗೆ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೀರಿ. ಉತ್ತರ ಪ್ರಮೋದ ಈ ಪದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದಗಳು ಸಂತೋಷ, ಆನಂದ. ಸಲೀಲ ಪದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದಗಳು ನೀರು, ಜಲ. ವಕ್ರ ಇದಕ್ಕಿರ್ತಕ್ಕಂಥದ್ದು ಮುಖ, ಬಾಯಿ. ನೀಲಿರಾಗ ಅಂದರೆ ದೃಢ ಸಂಬಂಧ, ಸ್ಥಿರ ಪ್ರೀತಿ. ಪರಾಭವ ಅಂದರೆ ಸೋಲು, ಜಯ. ಕಡುಪು ಅಂದರೆ ಪರಾಕ್ರಮ, ಶೌರ್ಯ. ಪರಾಭವ ಅಂದರೆ ಸೋಲು, ಅಪಜಯ. ನೆಕ್ಸ್ಟ್ 4 ಇದೆ. ಖೇಚರ, ಖಚರ ಮುಂತಾದ ಪದಗಳ ಅರ್ಥ ವ್ಯತ್ಯಾಸಗಳನ್ನು ಗುರುತಿಸಿ. ಖೇಚರ ಅಂದರೆ ಖಚರ, ಖಗ, ಹಕ್ಕಿ, ದೇವತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೂರ್ಯ. ಅದೇ ತರನಾಗಿ ಖಚರ ಅಂದರೆ ಖೇಚರ, ಖಗ, ಹಕ್ಕಿ, ದೇವತೆ, ಸೂರ್ಯ ಸೇಮ್ ಬರ್ತದೆ. ನೆಕ್ಸ್ಟ್ 5ರಲ್ಲಿ ಇರ್ತಕ್ಕಂಥದ್ದು ವಕ್ರ, ಪದ್ಮ, ಮುಖ, ನಳಿನಾನನೆ ಈ ಮುಂತಾದ ಶಬ್ದಗಳು ತಾವರೆಯಂಥ ಮುಖ ಎಂಬರ್ಥವನ್ನು ನೀಡುತ್ತವೆ. ಈ ಪದ ಪ್ರಯೋಗಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ವಕ್ರ, ಪದ್ಮ, ಮುಖಾಬ್ಜ, ನಳಿನಾನನೆ ಈ ಪದಗಳು ತಾವರೆಯಂಥ ಮುಖ ಎಂಬರ್ಥವನ್ನು ನೀಡೋದಿಲ್ಲ. ತಾವರೆಯೇ ಮುಖ, ಮುಖವೇ ತಾವರೆ ಎಂಬಂಥ ಅರ್ಥಗಳನ್ನು ನೀಡುತ್ತದೆ. ಏಕೆಂದರೆ ಇವು ರೂಪಕಾಲಂಕಾರಗಳು. ಇವು ತಾವರೆಯಂಥ ಮುಖ ಎಂಬರ್ಥವನ್ನು ನೀಡಿದ್ದರೆ ಉಪಮಾಲಂಕಾರವಾಗುತ್ತದೆ. ಆದರೆ ಇವು ಉಪಮಾಲಂಕಾರಗಳಲ್ಲ, ರೂಪಕಾಲಂಕಾರಗಳು. 6ನೇ ಪ್ರಶ್ನೆ ಇತ್ತು. ಪ್ರಸ್ತುತ ಕಾವ್ಯ ಭಾಗದಲ್ಲಿ ಬಂದಿರತಕ್ಕಂಥ ನಾಮಪದಗಳನ್ನು ಪಟ್ಟಿ ಮಾಡಿ. ಉತ್ತರ ಈ ಕಾವ್ಯ ಭಾಗದಲ್ಲಿ ಬಂದಿರತಕ್ಕಂಥ ನಾಮಪದಗಳೆಂದರೆ ರಾವಣ, ಧ್ರುವಮಂಡಲ, ರಾಮ, ಸೀತೆ, ಲಕ್ಷ್ಮಣ, ಮಂಡೋದರಿ, ವಿಭೀಷಣ, ಖೇಚರ, ಕಾಂತೇರು ಇವರೆಲ್ಲ ನಾಮಪದಗಳು ಆಗಿದ್ದಾವೆ. ಇಷ್ಟು ಇತ್ತು 12ನೇ ತರಗತಿಯ ಮೊದಲ ಪಾಠದಲ್ಲಿರ್ತಕ್ಕಂಥ ಎಲ್ಲ ಅಭ್ಯಾಸ ಪ್ರಶ್ನೋತ್ತರ ಮತ್ತು